ಹೈ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷ ಬಂದಾಯಿತು, ಹೊಸತನ ತರಲಿ ಎಲ್ಲರಿಗೂ. ಏನೇನೋ ಅನ್ಕೊಂಡಿರ್ತೀರಲ್ಲಪ್ಪ, ಅದೆಲ್ಲ ಅನ್ಕೊಂಡಿರೋದೆಲ್ಲ ಆಗಲಿ ಈ ವರ್ಷ. ಸೊ ಓಕೆ, ಬೆಳಗ್ಗೆ ಬಂದಂಥ ಬ್ರೇಕಿಂಗ್ ಅಪ್ಡೇಟು, ಹೊಸ ವರ್ಷದ ದಿನ ನಮ್ಮ RCBಗೆ ಸಿಕ್ಕಾಪಟ್ಟೆ ಗುಡ್ ಅಪ್ಡೇಟು ಬಂದ್ಬಿಟ್ಟಿದೆ. ಹೌದು, ಅದೇನೇ ನಮ್ಮ RCB ಪ್ಲೇಯರ್ಸ್ ಆಗಿರೋಂಥ ಇದು ಗೊತ್ತು, ಮುಂಚೆನೇ ಇತ್ತು ನಮಗೆ ಇಂಟಿಮೇಷನು ಸ್ಕ್ವಾಡಲ್ಲಿ ಇರ್ತಾರೆ ಅಂತ. ಡಿಸ್ಪೈಟ್ ಇಂಜುರಿ ಕನ್ಸರ್ನ್ಸ್ ಇದ್ರೂ ಕೂಡ ಇದ್ದೇ ಇರ್ತಾರೆ ಅನ್ನೋ ಥರ ಎಲ್ಲ ಅಪ್ಡೇಟ್ ಇತ್ತು. ಬಟ್ ಇವಾಗ ಕನ್ಫರ್ಮ್ ಆಗಿದೆ, ಆಸ್ಟ್ರೇಲಿಯಾ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ 2026 ಹಸ್ ಬೀನ್ ಅನೌನ್ಸ್. ಡಿಸ್ಪ್ಲೇ ಮಾಡ್ತಿದ್ದು ನೋಡ್ತಿರ್ಬೋದು ಯಾವ ಥರ ಇದೆ ಸ್ಕ್ವಾಡು ಅಂತ. ಯಪ್ಪ ಹೆಂಗಿದೆ ಗುರು ಸ್ಕ್ವಾಡ್ ಇದು. ಬ್ಯಾಟರ್ಸ್ ನೋಡಿ, ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿ ಟ್ರಾವೆಸ್ ಹೆಡ್, ಮ್ಯಾಟಿವ್ ಶಾ, ಟಿಮ್ ಡೇವಿಡ್ ಸೇರ್ಕೊಂತು ಅಂತಂದರೆ ಜೆನ್ಯೂನ್ ವಿಕೆಟ್ ಕೀಪರ್ ಆಗಿ ಒಬ್ಬರೇ ಇರೋದು ಜಾಶ್ ಇಂಗ್ಲಿಸು. ಸಾಕು, ಬೇಜಾನಾಯ್ತು ಜಾಶ್ ಇಂಗ್ಲಿಸ್ ಒಬ್ರು ಇದ್ರು ಅಂತಂದ್ರೆ. ಬೇಕು ಅಂತಂದ್ರೆ ಟ್ರಾವೆಸ್ ಹೆಡ್ ಕೈಯಲ್ಲಿ ಗ್ಲೌಸ್ ಕೊಟ್ರೆ ಆಯ್ತು. ಏನು ಅದು ಹೇಳ್ಬೇಕಾ? ಜೆನ್ಯೂನ್ ವಿಕೆಟ್ ಕೀಪರ್ ಆಗಿದ್ದಾರೆ ಇವಾಗ. ಟ್ರಾವೆಸ್ ಹೆಡ್ ಮುಂಚೆ ಎಲ್ಲ ವಿಕೆಟ್ ಕೀಪಿಂಗ್ ಮಾಡೋದಿಲ್ಲ, ನೋಡಿದೀವಿ. ಬೇಕು ಅಂದರೆ ಮಾಡ್ತಾರೆ. ಸೊ ಓಕೆ, ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ನೋಡಿ ಗುರು ಹೆಂಗಿದೆ ಅಂತ. ಸೈಕಾಗಿದೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟು. ಮಿಚೆಲ್ ಮಾರ್ಷು ಕ್ಯಾಪ್ಟನ್ಸಿನ ನಿಭಾಯಿಸ್ತು ಅಂತಂದರೆ ಕೂಪರ್ ಕಾನ್ಲಾಯ್ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಇವರು ನನ್ನ ಪ್ರಕಾರ ಬ್ಯಾಕಪ್ ಆಗಿರ್ತಾರೆ ಅಂತ ಕಾಣಿಸ್ತಿದೆ. ಬಟ್ ರೀಸೆಂಟ್ ಆಗಂತೂ ಬಿಗ್ ಬಾಷಲ್ಲಿ ಒಳ್ಳೆ ಸೌಂಡ್ ಕೊಡ್ತಿದ್ದಾರೆ. ಕೂಪರ್ ಕಾನ್ಲಾಯ್ ಅವರು ಪಂಜಾಬ್ ಕಿಂಗ್ಸ್ ತೊಗೊಂಡಿದ್ದಾರೆ, ಜಾಶ್ ಇಂಗ್ಲಿಷ್ನ ಕಳಿಸ್ಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ. ಸೊ ಸಖತ್ ಬ್ಲಾಸ್ಟ್ನ ಕೊಡ್ತಿದ್ದಾರೆ. ಸೊ ನೋಡೋಣ ಅವಕಾಶ ಕೊಡ್ತಾರಾ ಅಥವಾ ಬ್ಯಾಕಪ್ ಆಗಿಟ್ಟಿದ್ದಾರೆ ಅಂತ. ನನ್ನ ಪ್ರಕಾರ ಇವಾಗ ಬ್ಯಾಕಪ್ ಇದು ಮಟ್ಟಿಗೆ ನೋಡ್ತು ಅಂತಂದರೆ ಕ್ಯಾಮ್ರಾನ್ ಗ್ರೀನ್ ಇದ್ದಾರೆ, ಬ್ರ್ಯಾನ್ ಮ್ಯಾಕ್ಸ್ವೆಲ್ ಇದ್ದಾರೆ, ಮಾರ್ಕಸ್ ಸ್ಟಾನಿಸ್ ಇದ್ದಾರೆ. ಇವರ ಸ್ಟ್ರೆಂತೇ ಇವರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ. ಈ 5 ಜನ ಏನಿದ್ದಾರೆ ಡೆಡ್ಲಿ ಕಾಂಬಿನೇಷನ್ ಒಬ್ಬರು, ಎಲ್ಲರೂ ಮ್ಯಾಚ್ ವಿನ್ನರ್ಸ್ಗಳೇನೆ. ಮಜ್ಜಿ ಕ್ರೇಜಿ ಆಗಿದೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇರೋದು. ಬೌಲರ್ ಜೆನ್ಯೂನ್ ಬೌಲರ್ಸ್ ಅಂತ ಬಂದಾಗ ಸೆವೆಟ್ ಬ್ಯಾಟ್ಲೈಟ್ ಅವ್ರನ್ನ ಹಾಕೊಂಡಿದ್ದಾರೆ. ಒಳ್ಳೆ ಬೌಲರು, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಇವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಪ್ಯಾಟ್ ಕಮಿನ್ಸು ಇಂಜುರಿಯಿಂದ ರಿಕವರ್ ಆಗಿಬಿಟ್ಟು ಮತ್ತೆ ಸ್ಕ್ವಾಡ್ ಒಳಗಡೆ ಬಂತು ಅಂದರೆ ನ್ಯಾಥನ್ ಎಲಿಸು ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಬಿಗ್ ಬ್ಯಾಶ್ ಲೀಗಲ್ಲಿ. ಸೊ ನ್ಯಾಥನ್ ಎಲಿಸ್ ಬಗ್ಗೆ ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ, ಗೊತ್ತು, ಪ್ರೂವನ್ ಪ್ಲೇಯರು. ಇಲ್ಲಿ ಮೇಯ್ನಾಗಿ ನ್ಯಾಥನ್ ಎಲಿಸು, ಪ್ಯಾಟ್ ಕಮಿನ್ಸು ಜೊತೆಗೆ ನಮ್ಮ ಜಾಶ್ ಹ್ಯಾಜಲ್ವುಡ್ ರಿಟರ್ನ್ ಆಗಿದ್ದಾರೆ. ಟಿಮ್ ಡೇವಿಡ್ ಮತ್ತು ಜಾಶ್ ಹ್ಯಾಜಲ್ವುಡ್ ರಿಟರ್ನ್ ಆಗಿರೋದು ನಮ್ಮ RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿ ತಗೊಂಬಂದು ಕೊಟ್ಟಿದೆ. ಯಾಕೆ ಅಂತಂದರೆ ಇಂಜುರಿಗಳೆಲ್ಲ ಆಗಿತ್ತು. ಇಂಜುರಿಗಳೆಲ್ಲ ಇವಾಗ ದೂರ ಮಾಡಿ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ RCBಗೆ ಅವೈಲೇಬಲ್ ಇದ್ದಾರೆ ಅನ್ನೋ ಥರನೇ ಆಯಿತು. ಇನ್ನು ಮುಂದೆ ಯಾವುದೇ ಇಂಜುರಿ ಆಗದೆ ಇರಲಿ ಅಷ್ಟೇ. ಆಮೇಲೆ ಮ್ಯಾಟ್ ಅಂತ ಒಬ್ರನ್ನ ಹಾಕೊಂಡಿದ್ದಾರೆ, ಸ್ಪಿನ್ನರ್, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರು. ನನ್ನ ಪ್ರಕಾರ ಇವರು ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಮೈನ್ ಸ್ಪಿನ್ನರ್ ಆಗಿರೋದು ಆ್ಯಡಮ್ ಜಾಂಪಾ ಅವರು. ಇನ್ ಕೇಸ್ ಇವ್ರಿಗೆ ಇಂಜುರಿಯರ್ ಆಯಿತು ಅಂದರೆ ಅವಾಗ ಮ್ಯಾಟ್ ಅವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇದಾರಲ್ಲಪ್ಪ, ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಕ್ಕೆ. ಮಾರ್ಕಸ್ ಸ್ಟಾನಿಸ್ ಬೇಕಾದ್ರೆ ಪೇಸ್ ಹಾಕ್ತಾರೆ. ಮಿಚೆಲ್ ಮಾರ್ಷು ಬೌಲಿಂಗ್ ಮಾಡೋ ಅಬಿಲಿಟಿ ಇದೆ, ಎಲ್ಲರಿಗೂ ಬೌಲಿಂಗ್ ಮಾಡೋ ಅಬಿಲಿಟಿ ಇದೆ. ಟಿಮ್ ಡೇವಿಡ್ ಇಂಜುರಿ ಎಲ್ಲ ಆಗಿರೋದ್ರಿಂದ ಪ್ರಾಬ್ಲಿ ಬೌಲಿಂಗ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬರೀ ಬ್ಯಾಟಿಂಗ್ ಜೆನ್ಯೂನ್ ಬ್ಯಾಟರ್ ಆಗಿ ಆಡ್ತಾರೆ ಈ ಒಂದು ಟೂರ್ನಮೆಂಟಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀನಲ್ಲಿ ನೋಡ್ತು ಅಂದರೆ ಇದು ಸ್ಪೇಸ್ ಸೆಂಟ್ರಿಕ್ ಆಗಿರುವಂಥದ್ದು. ಬೌಲಿಂಗ್ ಯೂನಿಟ್ ನೋಡ್ತು ಅಂದರೆ ಪೇಸ್ ಸೆಂಟ್ರಿಕ್ ಆಗಿರುವಂಥದ್ದು, ಸ್ಪಿನ್ ಸೆಂಟ್ರಿಕ್ ಆಗಿರುವಂಥದ್ದಲ್ಲ. ಇಂಡಿಯಾದಲ್ಲಿ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡೋದು ನೋಡಿದ್ದೀವಿ, ಬಟ್ ಪೇಸಸ್ಗಳು ಈಕ್ವಲ್ ಆಗಿ ಡಾಮಿನೇಟ್ ಮಾಡ್ತಾರೆ. ಬಟ್ ಆಸ್ಟ್ರೇಲಿಯಾ ಅಂತ ಬಂದಾಗ ಯಾವಾಗಲೂ ಕೂಡ ಪೇಸಸ್ಗಳೇ ಡಾಮಿನೇಟ್ ಮಾಡೋದು ಸ್ಪಿನ್ನರ್ಸ್ಗಿಂತ. ಸೊ ಈ ಒಂದು ಸ್ಕ್ವಾಡ್ನ ನೋಡ್ತು ಅಂದರೆ, ಕಾಂಬಿನೇಷನ್ ನೋಡ್ತು ಅಂದರೆ ನೋಡಿ ಹೆಂಗಿದೆ ಅಂತ. ಟ್ರಾವೆಸ್ ಹೆಡ್, ಮ್ಯಾಟಿವ್ ಶಾ, ಟಿಮ್ ಡೇವಿಡ್, ಜಾಶ್ ಇಂಗ್ಲಿಸು, ಮಿಚೆಲ್ ಮಾರ್ಷು, ಕ್ಯಾಮ್ರಾನ್ ಗ್ರೀನು, ಗ್ಲೆನ್ ಮ್ಯಾಕ್ಸ್ವೆಲ್ಲು, ಮಾರ್ಕಸ್ ಸ್ಟಾನಿಸು. ಅವನ ಅಜ್ಜಿ ನೋಡುಗರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂತ. ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನೋಡಿ, ಎಲ್ಲರೂ ಕೂಡ ಕೂಪರ್, ಇನ್ಕ್ಲೂಡಿಂಗ್ ಕೂಪರ್ ಕಾನ್ಲಾಯ್ ಅವರು ಕೂಡ ಲೆವೆಲ್ ಆಡುವಂಥ ಪ್ಲೇಯರ್. ಎಲ್ಲರೂ ಡೆಡ್ಲಿ ಕಾಂಬಿನೇಷನು. ಬ್ಯಾಟಿಂಗ್ ಚಿಂದಿ ಉಡಾಯಿಸುವಂಥ ಬ್ಯಾಟಿಂಗ್ ಯೂನಿಟ್ ಇದೆ ಇವ್ರದ್ದು. ಬೌಲಿಂಗ್ ಅಂತ ಬಂದಾಗ ಗೊತ್ತಿರೋದೇ ಜಾಶ್ ಹ್ಯಾಜಲ್ವುಡ್ ಯಾವ ಥರ ಇಂಪ್ಯಾಕ್ಟ್ನ ಮಾಡ್ತಾರೆ ಅಂತ. ನಮ್ಮ ಕಡೆ ಬುಮ್ರಾ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾರೆ, ಜಾಶ್ ಹ್ಯಾಜಲ್ವುಡ್ ಟೂರ್ನಮೆಂಟ್ ವಿನ್ನರ್ ಗುರು ನಮ್ಮ RCBಗೆ ಈ ಸಲ. ಸೊ ಆ ಥರ ಮಾಡ್ತಾರೆ, ಇಂಪ್ಯಾಕ್ಟು ಗೊತ್ತಿರೋದೇ. ಆ್ಯಂಡ್ ಪ್ಯಾಟ್ ಕಮಿನ್ಸನ್ನು ಕೂಡ ಅಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇಲ್ಲ ರೀಸೆಂಟಾಗೆ. ಬಟ್ ಯಾವಾಗ ಬೇಕಾದ್ರೂ ಮ್ಯಾಚ್ ವಿನ್ನರ್ ಆಗ್ಬೋದು ಪ್ಯಾಟ್ ಕಮಿನ್ಸು. ಆ ನ್ಯಾಥನ್ ಎಲಿಸು ಒಳ್ಳೆ ಬೌಲರು, ಗೊತ್ತಿರೋದೇ. ಸೊ ಇವರ ಪೇಸ್ ಸೆಂಟ್ರಿಕ್ ಅಟ್ಯಾಕು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಓವರಾಲ್ ನೋಡ್ತು ಅಂತಂದರೆ, ಕಾಂಬಿನೇಷನ್ ನೋಡ್ತು ಅಂತಂದರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗಿರೋದ್ರಿಂದ ನನಗೇನೋ ಈ ಒಂದು ಕಾಂಬಿನೇಷನ್ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಡೆಡ್ಲಿಯಾಗಿ ಕಾಣಿಸ್ತದೆ ಈ ಒಂದು ಸ್ಕ್ವಾಡು. ಟ್ರೋಫಿ ಗೆದ್ದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಪಡಬೇಕಾಗಿಲ್ಲ. ಯಾಕಂದರೆ ಸಗದಾಗಿದೆ ಅವರು ಟೀಮು, ಮಜ್ಜಿ ಕ್ರೇಜಿ ಆಗಿದೆ ಟೀಮು. ಅಂದರೆ ಫಾರ್ಮ್ ಕಳ್ಕೊಂಡಿದ್ರೆ ಅಷ್ಟೇ ಸ್ವಲ್ಪ ಪ್ಲೇಯರ್ಸ್ಗಳಲ್ಲಿ. ಮ್ಯಾಕ್ಸಲ್ಲಿ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಸ್ವಲ್ಪ ಅವರೆಲ್ಲ ಫಾರ್ಮಿಗೆ ಬಂದ್ಬಿಡ್ತು ಅಂತಂದರೆ, ಮಾರ್ಕಸ್ ಸ್ಟಾನಿಸ್ ಇವರೆಲ್ಲ ಸಾಲಿಡ್ ಫಾರ್ಮಿಗೆ ಬಂದ್ಬಿಡ್ತು ಅಂತಂದರೆ ಟೀಮ್ ಟು ಬೀಟ್ ಥರ ಕಾಣಿಸುತ್ತೆ ಖಂಡಿತ ಎಲ್ಲರೂ ಫಾರ್ಮಿಗೆ ಬಂತು ಅಂತಂದರೆ. ಸೊ ನಿಮಗೇನು ಅನಿಸ್ತಿದೆ, ಈ ಆಸ್ಟ್ರೇಲಿಯನ್ ಟೀಮು ಕ್ವಾಲಿಟಿ ಟೀಮ್ ಥರ ಕಾಣಿಸ್ತಿದೆಯಾ ಅಥವಾ ಇಲ್ಲಾಗರೋ ಏನು ಆರ್ಡಿನರಿ ಟೀಮ್ ಥರ ಏನು ಅನಿಸ್ತಿದೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೇನೋ ಸಾಲಿಡ್ ಭಯ ಉಡ್ಸೋ ಥರ ಟೀಮ್ ಥರ ಕಾಣಿಸ್ತಾ ಇದೆ. ಎಸ್ಪೆಷಲಿ ಇವರ ಬ್ಯಾಟಿಂಗ್ ಆ್ಯಂಡ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ನಡ್ಕ ಹುಡ್ಸೋದು. ಏನೋ ಅಪ್ಪ ಇದು ಹಿಂಗಿದೆ ಇವ್ರದ್ದು ಬ್ಯಾಟಿಂಗ್ ಯೂನಿಟು, ಬುಡ್ದವ್ರಿಗೂ ಹೋಯ್ತಲ್ಲ ಆಗರು ಅಂತ ಅನ್ಸೋ ಥರ ಇದೆ.
ನೋಡೋಣ. ಒಟ್ಟಿನಲ್ಲಿ ಇಂಡಿಯಾಗೆ ಟಕ್ಕರ್ ಕೊಡೋ ಥರ ಅಂತೂ ಇದೆ ಗುರು. ಇಂಡಿಯನ್ ಟೀಮು ಸಾಗದಾಗಿದೆ, ಆಸ್ಟ್ರೇಲಿಯನ್ ಟೀಮು ಕೂಡ ಸಾಗದಾಗಿ ಕಾಣಿಸ್ತಿದೆ ಆನ್ ಪೇಪರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.